ಎಸ್, ನಾನು ನಿಮ್ಮ ಜಗದೀಶ್ ತುಮಕೂರಿನಿಂದ. ತುಮಕೂರು ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೈಕೊಟ್ಟ ಒಂದು ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು. ಅದರಲ್ಲೂ ಕೂಡ ಶೇಂಗಾ ಬೆಳೆಗಾರರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥದ್ದು. ಅಂದ್ರೆ ತುಮಕೂರು ಜಿಲ್ಲೆ 4 ತಾಲೂಕುಗಳಲ್ಲಿ ಪ್ರಮುಖ ಅಂದ್ರೆ ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ ಈ 4 ತಾಲೂಕುಗಳಲ್ಲಿ ಪ್ರಮುಖವಾಗಿ ಶೇಂಗಾ ಬೆಳೆಯನ್ನು ಕೂಡ ಬೆಳೆಯಲಾಗುತ್ತೆ. ಆದರೆ ಈ ಬಾರಿ ಮಳೆ ಇಲ್ಲದೆ ಎಲ್ಲ ಶೇಂಗಾ ಕೂಡ ಏನು ಬಿತ್ತನೆ ಮಾಡಿದಂತ ಶೇಂಗಾ ನೆಲ ಕಚ್ಚಿರತಕ್ಕಂಥದ್ದು ದೃಶ್ಯಗಳು ಗಮನಿಸಬಹುದು. ನಾವಿವಾಗ ಪಾವಗಡದ ತಾಲೂಕಿನ ಒಂದು ಹಳ್ಳಿಯಲ್ಲಿ ಕೂಡ ಇರತಕ್ಕಂಥದ್ದು. ಇಲ್ಲಿ ಶೇಂಗಾ ಬೆಳೆಯನ್ನು ಕೂಡ ರೈತರು ಬೆಳೆದಿರ್ತಕ್ಕಂಥ ಸುಮಾರು ಜಿಲ್ಲೆಯಲ್ಲಿ 4 ತಾಲೂಕಿನಲ್ಲಿ 42,500 ಹೆಕ್ಟೇರ್ನಷ್ಟು ಶೇಂಗಾ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ ಕೃಷಿ ಇಲಾಖೆ ಅಧಿಕಾರಿಗಳು ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಕೇವಲ 11,100 ಹೆಕ್ಟೇರ್ನಷ್ಟು ಮಾತ್ರ ಈ ಬಾರಿ ಬಿತ್ತನೆ ಆಗಿರ್ತಕ್ಕಂಥ, ಅಂದ್ರೆ ಸಕಾಲಕ್ಕೆ ಮಳೆ ಆಗದೆ ರೈತರು ಕೇವಲ ಅಂದ್ರೆ 80% ಬಿತ್ತನೆಯನ್ನು ಕೂಡ ಮಾಡಿಲ್ಲ, ಕೈ ಬಿಟ್ಟಿರ್ತಕ್ಕಂಥದ್ದು. ಕೇವಲ 20% ಮಾತ್ರ ಶೇಂಗಾವನ್ನ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು 20% ಬಿತ್ತನೆ ಮಾಡಿದ್ರೆ ಈ ರೀತಿಯಾಗಿ ಅಂದ್ರೆ ಎಲ್ಲವೂ ಕೂಡ ಅಂದ್ರೆ ಈಗಾಗಲೇ 2 ತಿಂಗಳಾಗಿರ್ತಕ್ಕಂಥದ್ದು ಬಿತ್ತನೆ ಮಾಡಿ, ಆದ್ರೂ ಕೂಡ ಈ ಬಾರಿ ಅಂದ್ರೆ ಇನ್ನೇನು 1 ತಿಂಗಳು ಕಳೆದ್ರೆ ಈ ಗಿಡ ಕಾಯನ್ನು ಕೂಡ ಬಿಡಬೇಕಾಗಿತ್ತು. ಅಂದ್ರೆ ಚಿಕ್ಕ ಗಿಡಕ್ಕೆ ಈ ರೀತಿಯಾಗಿ ಹೂಗಳನ್ನು ಬಿಟ್ಟಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಈಗ ನಾನು ಆ ಗಿಡನ ಕಿತ್ತು ತೋರಿಸುವಂತ ಕೆಲಸನೂ ಕೂಡ ಮಾಡ್ತೀನಿ. ಅಂದ್ರೆ ಈ ರೀತಿಯಾಗಿ ಅಂದ್ರೆ ಏನು ಈ ಹೂವು ಬಿಡುತ್ತೆ, ಈ ಒಂದು ಸಮಯದಲ್ಲಿ ಕೂಡ ಕೆಳಗಡೆ ಒಂದು ಶೇಂಗಾ ಬೀಜಗಳು ಕೂಡ ಇರಬೇಕಾಗಿತ್ತು. ಆದ್ರೆ ಒಂದು ಸಕಾಲಕ್ಕೆ ಮಳೆ ಆಗದರೆ ಎಲ್ಲವೂ ಕೂಡ ನೆಲ ಕಚ್ಚಿರ್ತಕ್ಕಂಥದ್ದು, ಕೇವಲ ಬೇರು ಮಾತ್ರ ಒಂದು ಗಿಡದಲ್ಲಿ ಕೂಡ ಇರತಕ್ಕಂಥದ್ದು ಕೂಡ ಗಮನಿಸಬಹುದು. ಈ ರೀತಿಯಾಗಿ ಇರತಕ್ಕಂಥ ಇಲ್ಲೊಂದು ಕಡೆ ಅಂದ್ರೆ ಸಾವಿರಾರು ರೂಪಾಯಿಯನ್ನ ಜಮೀನಿಗೆ ಬಂಡವಾಳ ಹಾಕಿ ಶೇಂಗಾವನ್ನು ಕೂಡ ಬಿತ್ತನೆ ಮಾಡಿದ್ರು. ಆದ್ರೂ ಕೂಡ ತಾವು ಖರ್ಚು ಮಾಡಿದಂತ ಹಣ ಕೈಗೆಟಕದೆ ರೈತರು ಸಂಕಷ್ಟಕ್ಕೆ ಸಿಲುಕುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಏನು ಶೇಂಗಾ ಬೆಳೆದಂತ ರೈತರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತನಾಡುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಸರ್ ನಮಸ್ತೆ. ಶೇಂಗಾ ಬೆಳೆದಿರ, ಹೇಗಿದೆ ಸರ್ ಈ ಸಲ? ಇವಾಗ ಬೀಜ ಹಾಕಿದೀವಿ. ಬೀಜ ಹಾಕಿದ ಮೇಲೆ ಈಗ ಎಲ್ಲ ಹೂವು ಬಂದೈತೆ, ಒಣಗೋಗೆ ಸ್ಟೇಜ್ ಬಂದೈತೆ. ಅಂದ್ರೆ ನೀವು ಎಷ್ಟೇ ಎಕರೆಗೆ ಹಾಕಿದಿರಾ ಏನು? ನಾವು 5 ಎಕರೆ ಹಾಕಿದೀವಿ. ಒಂದು 2 ಕ್ವಿಂಟಲ್ ಬೀಜ ಹಾಕಿದೀವಿ. ಎಲ್ಲ ಇದೆ ಸ್ಟೇಜ್. ಆದ್ರೆ ಎಷ್ಟು ಖರ್ಚು ಮಾಡಿ ಬಿತ್ತನೆ ಮಾಡಿದ್ರಿ ಸರ್? 1.5 ಲಕ್ಷ ಬರ್ತದೆ. ಇದೆಲ್ಲ ಕರೆಕ್ಟ್ ಆಗಿ ಸಕಾಲಕ್ಕೆ ಮಳೆ ಆಗಿದ್ರೆ ಎಷ್ಟು ನಿಮಗೆ ಸಿಗ್ತಾ ಇತ್ತು ಅಮೌಂಟ್ ಅಂತ? ನಮ್ದು ಇಕ್ಕಿರೋದು ಓದು ಜಾಸ್ತಿ ದುಡ್ಡು ಬರೋದು. ಕರೆಕ್ಟ್ ಟೈಮ್ ಮಳೆ ಬಂದ್ರೆ, ಕರೆಕ್ಟ್ ಟೈಮ್ ಮಿಸ್ ಮಾಡಿದ್ರೆ ಬೆಲೆ ಸಿಕ್ಕಲ್ಲ. ಅಲ್ಲ, ಈ ರೀತಿಯಾಗಿ ಈ ಸಲ ಹಿಂಗಾಗಿರ್ತಕ್ಕಂಥದ್ದು ಏನ್ ಹೇಳ್ತೀರಾ ನೀವು? ಈ ರೀತಿ ಆಗಿದ್ದಕ್ಕೆ ರೈತರೆಲ್ಲ ಮಳೆ ಹೋತು ನಮ್ಗೆ ಆದ್ಕೊಂಬರೋರು ಯಾರಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಟೈಮಿಗೆ ಮಳೆ ಬಂದಿದ್ರೆ ಎಲ್ಲ ಬೆಳೆ ಕರೆಕ್ಟ್ ಆಗ್ತಾ ಇತ್ತು. ಟೈಮಿಗೆ ಮಳೆ ಬಂದಿದ್ರೆ ಅದ್ರ ಕಥೆನೇ ಬೇರೆ. ಚೆನ್ನಾಗಿ ಬೆಳೆ ಬಂದಿದ್ರೆ ನೀವು ಬರೋಕ್ಕೆ ಹಂಗಿಂಗು ಓಡಾಡ್ಕೊಂಡು ಬರ್ಬೇಕಾಯ್ತು. ಈಗ ರೈತರು ಸಂಕಷ್ಟಕ್ಕೆ ಸಿಲುಕವ್ರೆ. ರೈತರಿಗೆ ತುಂಬಾ ಕಷ್ಟ ಇವಾಗ. ಈ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ನೀವು? ಇವಾಗ ಏನನ್ನ ಸರ್ಕಾರ ಏನನ್ನ ಸಹಾಯ ಮಾಡ್ತದಂತ ನಾವು ಪರಿಹಾರ ಕೊಡ್ಬೇಕಂತ ಮನವಿ ಮಾಡ್ಕೊಂತ ಇದ್ದೀವಿ. ಇದಿಷ್ಟು ರೈತರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದ್ರೆ ನಾವೀಗಾಗಲೇ ಲಕ್ಷಾಂತರ ರೂಪಾಯಿ ಬಂಡವಾಳನ ಹಾಕಿ ಸಾಕಷ್ಟು ಕಷ್ಟಕ್ಕೆ ಕೂಡ ಸಿಲುಕಿದ್ವಿ. ಅಂದ್ರೆ ಸಕಾಲಕ್ಕೆ ಮಳೆ ಬಂದಿಲ್ಲ, ಮಳೆ ಬಂದಿದ್ರೆ ಎಲ್ಲ ಬೆಳೆಗಳು ನಮ್ಮ ಕೈ ಸೇರ್ಬೇಕಾಯ್ತು. ಆದ್ರೆ ಮಳೆ ಬರದೆ ನಾವು ಕಷ್ಟಕ್ಕೆ ಸಿಲುಕಿದ್ವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥ. ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ನಮಗೆ ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ತುಮಕೂರಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡ್ತಾರೆ